ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಾತೃಕಾನ್ಯಾಸ. ಶ್ರೀಮದಾಚಾರ್ಯರು ಆ ಮಾತೃಕಾನ್ಯಾಸದ ಬಗ್ಗೆ ಹೇಳ್ತಾರೆ. ಯಸ್ಯ ಕಸ್ಯಾಪಿ ಮಂತ್ರಸ್ಯ ನ್ಯಾಸ ಪಂಚಾಶದಕ್ಷರೈಃ ವೀರ್ಯದ ಕ್ಷೋಭಿತೋ ವಕ್ರೆ ಮಕ್ಷಿಕರಣೇಶು ನಾಶಯೋಹೋ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಯಾವುದೇ ಮಂತ್ರ ಜಪವನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಮಾತೃಕಾನ್ಯಾಸವನ್ನು ಮಾಡಿದರೆ ಅದು ವಿಶಿಷ್ಟವಾದಂತಹ ಮಂತ್ರಕ್ಕೆ ಸಿದ್ಧಿಯಾಗಿ ವಿಶಿಷ್ಟ ಫಲವನ್ನು ಕೊಡುತ್ತದೆ ಅಂತ ಈ ರೀತಿ ಹೇಳ್ತಾರೆ. ಮತ್ತು ಪೂಜಾ ಕಾಲದಲ್ಲೂ ಕೂಡ ಪೂಜೆಯ ಸಂಕಲ್ಪವನ್ನು ಮಾಡಬೇಕಾದಾಗ ಅದಾದ ಮೇಲೆ ಪೀಠಪೂಜೆ ಆದ ಮೇಲೆ ಇದನ್ನು ಮಾಡುವುದುಂಟು. ಆದ್ದರಿಂದಾಗಿ ಇದು ವಿಶಿಷ್ಟವಾಗಿ ವೀರ್ಯತ್ವವನ್ನು ತಂದುಕೊಡುವಂತಹ ಅಂದರೆ ಆ ಮಂತ್ರಕ್ಕೆ ಶಕ್ತಿಯನ್ನು ತಂದುಕೊಡುವಂತಹದ್ದು ವಿಶಿಷ್ಟವಾದಂತಹ ಈ ಮಾತೃಕಾನ್ಯಾಸ ಅಂತನ್ನೋದು. ಈ ಮಾತೃಕಾನ್ಯಾಸ ಅಂತಂದರೆ ಏನು ಅಂತಂದರೆ ಅನೇಕ ಭಾಗಗಳನ್ನು ಹೇಳ್ಯಾರ. ಅಲ್ಲಿ ಓಂಕಾರದಲ್ಲಿ 8 ಭಾಗಗಳನ್ನು ಹೇಳಿದ್ದಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಶಾಂತ, ಅತಿಶಾಂತ, ಬಿಂದು ಇತ್ಯಾದಿಯಾಗಿ 8 ಭಾಗಗಳು. ಆ 8 ವರ್ಣಗಳಿಂದಾಗಿ ಓಂಕಾರದಿಂದಾಗಿ ಹೇಳಲ್ಪಟ್ಟಿದೆ. ಆ ಕೇವಲ 8 ವರ್ಣಗಳಿವೆ ಅಂತ ಇಷ್ಟೇ ತಿಳಿಯಬಾರ್ದು. ಅಲ್ಲಿ ಭಗವಂತನ 8 ರೂಪಗಳು ಇವೆ. ವಿಶ್ವ, ತೇಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂತ ಈ ರೀತಿಯಾಗಿ 8 ರೂಪಗಳನ್ನು ಅಲ್ಲಿ ತಿಳಿಸಿದ್ದಾರೆ. ಈ 8 ವರ್ಣಗಳಿಂದಾಗಿ 50 ವರ್ಣಗಳು ಹಾಗೂ ದ್ವಿಡಕ್ಷರವಾದಂಥ ಎನ್ನುವಂತಹ ಅಕ್ಷರ ಮತ್ತು ಈ 8 ರೂಪಗಳಿಂದಾಗಿ ಭಗವಂತನ 51 ರೂಪಗಳು ಅಭಿವ್ಯಕ್ತವಾಗ್ತದೆ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ಈ ರೀತಿಯಾಗಿ ಭಗವಂತನ ರೂಪಗಳು ಇಲ್ಲಿ ತಿಳಿಸ್ತಾರೆ. ತದ್ರೂಪಾ ಭೇದಾ ಪಂಚಾಶನ್ ಮೂರ್ತಯೋ ಮಮ ಚಾಪರಃ ಪಂಚಾಶಡ್ ವರ್ಣವಾತಸ್ತೆ ವರ್ಣಾಸ್ತಾರಾರ್ಣಭೇದಿತಾ ಅಂತ ಈ ರೀತಿಯಾಗಿ ಆ ಭಗವಂತನ ವಿಶ್ವಾರಿ 8 ಭಗವದ್ರೂಪಗಳಿಂದಾಗಿ 50 ರೂಪಗಳು ಆ ಭಗವಂತನ ರೂಪಗಳು ಅಭಿವ್ಯಕ್ತವಾದವು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅದಾದ ಮೇಲೆ ಈ ನ್ಯಾಸವನ್ನು 3 ರೀತಿಯಾಗಿ ವಿಭಾಗವನ್ನು ಮಾಡ್ತಾರೆ. ಒಂದು ಬೀಜಾಕ್ಷರವನ್ನು ಹೇಳಿ ಭಗವಂತನ ರೂಪ ಹೇಳುವಂತಹ ತದ್ವಾಚಕವಾದಂಥ ಶಬ್ದ ಓಂ ಅಜಾಯ ನಮಃ ಓಂ ಅಂತ ಈ ರೀತಿಯಾಗಿ ವರ್ಣ ಓಂಕಾರವನ್ನು ಯಾವುದೇ ಮಂತ್ರದಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ನಿಯಮವಿದ್ದರಿಂದಾಗಿ ಓಂ ಅಜಾಯ ನಮಃ ಓಂ ಅಂತ ಈ ರೀತಿಯಾಗಿ ಒಂದು. ವಿನ್ಯಾಸೇ ದ್ವರ್ಣಮೇಕೇಕಂ ಬಿಂದುತ್ವಂ ಧ್ರುವಮಿಷ್ಟಿತಂ ಎನ್ನುವಂತಹ ಪ್ರಮಾಣಾನುಸಾರವಾಗಿ ಕೇವಲ ಬೀಜಾಕ್ಷರವನ್ನು ಹೇಳೋದು. ಓಂ ಅಂ ಓಂ, ಓಂ ಆಂ ಓಂ, ಓಂ ಈಂ ಓಂ ಈ ರೀತಿಯಾಗಿ ಬೀಜಾಕ್ಷರ ಆದ್ಯಂತಗಳಲ್ಲಿ ಬೀಜಾಕ್ಷರವನ್ನು ಹೇಳಿ ಓಂಕಾರವನ್ನು ಹೇಳಿ ಮಧ್ಯದಲ್ಲಿ ಬೀಜಾಕ್ಷರವನ್ನು ಹೇಳೋದು. ಆದ್ಯಂತ ಓಂಕಾರವನ್ನು ಹೇಳಿ ಮಧ್ಯದಲ್ಲಿ ಬೀಜಾಕ್ಷರವನ್ನು ಹೇಳೋದು. ಇನ್ನೊಂದು ನಮೋ ಬಿಂದು ಸಮೇತಾಶ್ಚ ವಿನ್ಯಾಸೇ ದಕ್ಷರಾನ್ ಸುದಿಹಿ ಎನ್ನುವಂತಹ ಪಂಚರಾತ್ರದ ಆಗಮನಾನುಸಾರೇನ ನಮಃಶಬ್ದವನ್ನು ಸೇರಿಸಿ ಹಿಂದೆ ಮುಂದೆ ಓಂಕಾರವನ್ನು ಉಚ್ಚಾರ ಮಾಡಿ ಮತ್ತೆ ಬೀಜಾಕ್ಷರವನ್ನು ಹೇಳೋದು. ಓಂ ಅಂ ನಮಃ ಓಂ, ಓಂ ಆಂ ನಮಃ ಓಂ ಅಂತ ಈ ರೀತಿಯಾಗಿ ಹೇಳುವಂತಹದ್ದು. ಆ 50 ರೂಪಗಳು ಯಾವ್ಯಾವುದು ಅಂತಂದರೆ 51 ದ್ವಿಜಾಕ್ಷರ ಅಂತ ಅನ್ನೋದನ್ನು ಸೇರಿಸಿ ಕ್ಷ ಅನ್ನೋದನ್ನು ಸೇರಿಸಿ ಇನ್ನೊಂದು ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಬರ, ಋತು, ಲುಷು, ಲುಜ, ಏಕಾತ್ಮ, ಈರ, ಓಜವೃತ್, ಔರಸ, ಅಂತ, ಅರ್ಧಗರ್ಭ, ಕಪಿಲ, ಕಪತಿ, ಗರುಡಾಸನ, ಗರ್ಭ, ಸಾರ, ಚಾರವಾಂಗ, ಚಂದೋಗಮ್ಯ, ಜನಾರ್ದನ, ಜಡಿತಾರಿ, ಇಮ, ಡಂಕಿ, ಢಲಕ, ಢರಕ, ಢರಿ, ನಾತ್ಮ, ತಾರ, ಧಂಬ, ಢಂಗಿ, ಧನ್ವ, ನಮ್ಯ, ಪರ
ಫಲಿ ಬಲಿ ಭಗ ಮನು ಯಜ್ಞ ರಾಮ ಲಕ್ಷ್ಮೀಪತಿ ವರ ಶಾಂತ ಸಂವಿತ್ ಸದ್ಗುಣ ಸಾರಾತ್ಮ ಹಂಸ ಲಲಾಕು ಲಕ್ಷ್ಮೀ ನರಸಿಂಹ ಅಂತ ಈ ರೀತಿಯಾಗಿ ಅದು ಅವಾಂತರ ಅಂತ ಹಿಡಿದು ಲಕ್ಷ್ಮೀ ನರಸಿಂಹ ಅಂತ ಈ ರೀತಿಯಾಗಿ 51 ಭಗವಂತನ ರೂಪಗಳು. ಆ ಭಗವಂತನ ರೂಪಗಳ ಏನು ಭಗವಂತನಿಗೆ ಅಜ ಅಂತ ಯಾಕೆ ಕರೀತಾರೆ ಅಂತಂದರೆ ಜ ಅಂದರೆ ಜನ್ಮ, ಅಂದರೆ ನೈವಿದ್ಯತೆ, ಯಾರಿಗೆ ಜನ್ಮ ಇಲ್ಲವನು ಅವನು ಅಜ ಅಂತ ಈ ರೀತಿಯಾಗಿ ಜನ್ಮ ನಿಷೇಧ, ಜನ್ಮರಹಿತನಾದವನು. ಆನಂದ, ಆನಂದ ಅಂದರೆ ಪೂರ್ಣಾನಂದನಾದವನು ಪರಮಾತ್ಮ, ಆನಂದವೇ ದೇಹವಾಗಿ ಉಳ್ಳವನು ಪರಮಾತ್ಮ, ಆದ್ದರಿಂದ ಆನಂದ. ಇಂದ್ರ ಅಂದರೆ ಇಡೀ ಪರಮೇಶ್ವರೇ, ಅಂದರೆ ಪರಮೇಶ್ವರೇ ಉಳ್ಳವನು. ನಾವು ಹಿಂದೆ ಬಂತಲ್ಲ, ಎಲ್ಲ ಜೀವರುಗಳಿಗೂ ಕೂಡ ನಿಯಾಮಕನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಆದ್ದರಿಂದ ಇಂದ್ರ. ಈಶ, ಈಶ ಪ್ರೇರಕ, ಈಶ ಪ್ರೇರಣೆ ಅನ್ನುವಂಥ ಅದು ನಿಷ್ಪನ್ನವಾದದ್ದು. ಅಂದರೆ ಎಲ್ಲರಿಗೂ ಕೂಡ ಪ್ರೇರಕನಾಗಿದ್ದಾನೆ ಮತ್ತು ಪರಮ ಸಮರ್ಥನಾಗಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಈಶ ಅಂತ ಈ ರೀತಿಯಾಗಿ ಕರೀತಾರೆ. ಉಗ್ರ, ಉಗ್ರ ಅಂತಂದರೆ ದುಷ್ಟರಾದಂಥ ಯಾವ ದೈತ್ಯರಿದ್ದಾರೋ ಅವರಿಗೆ ಭಯವನ್ನು ಹುಟ್ಟಿಸುವಂಥವನು, ಅಂದರೆ ಅವರನ್ನು ಸಂಹಾರ ಮಾಡುವಂಥ ಪರಮಾತ್ಮ ಅಂತ ಈ ರೀತಿಯಾಗಿ ಅವನಿಗೆ ಉಗ್ರ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಉಗ್ರ ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಇನ್ನೊಂದು ಕಾರಣವಿದೆ ಉಗ್ರ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೀಲಿಕ್ಕೆ. ಯಾಕೆ ಅಂದರೆ ಊಂ ಅಂತಂದರೆ ರುದ್ರ, ಆ ರುದ್ರನನ್ನು ಕೂಡ ಗ್ರಸತೀತಿ ಉಗ್ರಹ, ರುದ್ರನನ್ನು ಸಂಹಾರ ಮಾಡುತ್ತಾನೆ ಪ್ರಳಯ ಕಾಲದಲ್ಲಿ, ಆದ್ದರಿಂದಾಗಿ ಪರಮಾತ್ಮ ಉಗ್ರ ಅಂತ ಈ ರೀತಿಯಾಗಿ ಹೆಸರು. ಊರ್ಜ, ಊರ್ಜ ಅಂತಂದರೆ ಪರಮಾತ್ಮ ಊರ್ಜ ಯಾಕಪ್ಪ ಅಂತಂದರೆ ಊರ್ಜ ಪ್ರಾಣಯೋ, ಊರ್ಜ ಬಲ ಪ್ರಾಣಯನಯೋ ಎನ್ನುವಂಥ ಧಾತು, ಅದರಿಂದಾಗಿ ನಿಷ್ಪನ್ನವಾದಂಥದ್ದು ಊರ್ಜ ಅಂತನ್ನೋದು. ಅಂದರೆ ಸ್ವಯಂ ಬಲಿಷ್ಠನಾದವನು, ಎಲ್ಲರಿಗೂ ಕೂಡ ಬಲವನ್ನು ಕೊಡುವನು ಮತ್ತು ಚೇಷ್ಟಾವಾನ್ ಅಂದರೆ ಎಲ್ಲರ ಜೀವರಾಶಿಗಳ ಪ್ರವೃತ್ತಿಗೆ ಕಾರಣನಾದವನು ಅಂತ ಈ ರೀತಿಯಾಗಿ ಸರ್ವಚೇಷ್ಟಕನಾಗಿದ್ದಾನೆ ಪರಮಾತ್ಮ, ಆದ್ದರಿಂದಾಗಿ ಊರ್ಜ ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಋತಂಬರ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಋತಂಬರ ಅಂತ ಯಾಕೆ ಅಂತಂದರೆ ಯಥಾರ್ಥವಾದಂತಹ ಜ್ಞಾನವುಳ್ಳವನು, ಆದ್ದರಿಂದಾಗಿ ಋತಂಬರ ಅಂತ ಈ ರೀತಿಯ ಒಂದು ಅರ್ಥ. ಅಂದರೆ ಇನ್ನೊಂದು ಋತ ಅಂದರೆ ಸತ್ಯ, ಋತಂ ಸತ್ಯಂ ಅಂದರೆ ಋತ ಅಂದರೆ ಸತ್ಯ ಅಂತ ಅರ್ಥ. ಸತ್ಯವಾದಂತಹ ಜಗತ್ತು, ಆ ಜಗತ್ತಿಗೆ ಅಂಬರ ಧಾರಕನಾಗಿದ್ದಾನೆ, ಆ ಸತ್ಯವಾದಂಥ ಜಗತ್ತನ್ನು ಧರಿಸಿದ್ದಾನೆ, ಆದ್ದರಿಂದಾಗಿ ಋತಂಬರ ಅಂತ ಈ ರೀತಿಯಾಗಿ ಪರಮಾತ್ಮನ ಹೆಸರು. ಋಘು ಅಂತ ಈ ರೀತಿಯಾಗಿ, ಋಘು ಎಂತಂತ ಯಾಕೆ ಅಂತಂದರೆ ಋಘು ಅಂತಂದರೆ ದೈತ್ಯನಾಶಕನಾಗಿದ್ದಾನೆ ಮತ್ತು ಬ್ರಹ್ಮಣ ಶಿರಪಟ್ಟಿ ಅಂತ ಈ ರೀತಿಯಾಗಿದ್ದರಿಂದಾಗಿ ಆ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರನ್ನು ಶಿರಪಟ್ಟಿಯಂತಾಗಿ ಮಾಡ್ಕೋತಾನೆ ಅಂತ, ಆದ್ದರಿಂದಾಗಿ ಬ್ರಹ್ಮ ಸಂಹಾರಕನಾಗಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಋತು ಅಂತ ಈ ರೀತಿಯಾಗಿ. ಅಥವಾ ರೂಮ್ ಅಂತಂದರೆ ಧನು, ಘಾರೇತಿ ಆ ದಾನವರಿಗೆ ಕ್ಲೇಶವನ್ನು ಕೊಡುತ್ತಾನೆ, ಆದ್ದರಿಂದಾಗಿ ಋಘು ಅಂತ ಈ ರೀತಿಯಾಗಿ. ಇನ್ನು ಲುಷ, ಲುಷ ಅಂತಂದರೆ ಏನು ಅಂತಂದರೆ ದೇವತೆಗಳಿಗೆ ಸಂತೋಷವನ್ನು ಕೊಡುವವನು ಅಂತ ಒಂದು, ಅಥವಾ ದೇವತೆಗಳಿಗೆ ತಾಯಿಯಾದಂಥ ಲು ಅಂತಂದರೆ ಅದಿತಿ, ಅವಳಿಗೆ ಶಂ ಅಂದರೆ ಶುಕ, ಆ ದೇವತೆಗಳಿಗೆ ತಾಯಿಯಾದಂಥ ಅದಿತಿ ದೇವಿಗೂ ಯಾರಿಂದ ಸುಖವಾಗಿದೆಯೋ, ಯಾವ ಪರಮಾತ್ಮನಿಂದ ಸುಖವಾಗಿದೆಯೋ ಅವನು ಲುಷ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಲುಷ ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಇನ್ನು ಲುಜ, ಲುಜ ಅಂತಂದರೆ ಲುಷ ಅಂತಂದರೆ ಆ ಬ್ರಹ್ಮದೇವರನ್ನು ಗೆದ್ದವನು ಅಥವಾ ಬ್ರಹ್ಮದೇವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ಅಂತ ಈ ರೀತಿಯಾಗಿ ಹೆಸರು, ಇದು ಲುಷ ಅಂತ ಈ ರೀತಿ ಕರೀತಾರೆ. ಏಕಾತ್ಮ, ಏಕ ಆತ್ಮ ಅಂದರೆ ಆತ್ಮ ಅಂತಂದ್ರೆ ಉತ್ತಮ ಅಂತ ಅರ್ಥ, ಏಕ ಅಂದರೆ ಸರ್ವೋತ್ತಮನಾಗಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮ ಏಕಾತ್ಮ. ಆತ್ಮ ಶಬ್ದಕ್ಕೆ ಆತ್ಮೀಯ ರೀತಿ ಉಪಗಚ್ಚಂತೆ ಅನ್ನೋ ಕಡೆ ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಏಕಾತ್ಮ ಮುಖ್ಯವಾಗಿ ಸ್ವಾಮಿ ಅಂದರೆ ಪ್ರಧಾನ ಒಡೆಯನಾಗಿದ್ದಾನೆ, ಆದ್ದರಿಂದ ಪರಮಾತ್ಮ ಏಕಾತ್ಮ ಅಂತ ಈ ರೀತಿಯಾಗಿ. ಇನ್ನು ಇರ ಅಂತಂದ್ರೆ
ವಾಯುದೇವರು. ಆ ಐರ ಆ ವಾಯುದೇವರಿಗೆ ಒಡೆಯನಾಗಿದ್ದಾನೆ. ಆದ್ದರಿಂದಾಗಿ ವಾಯುದೇವರಿಂದ ಉಪಾಸ್ಯನಾಗಿದ್ದಾನೆ. ಆದ್ದರಿಂದಾಗಿ ಐರ. ಅಥವಾ ಇರ ಅಂತಂದರೆ ರುದ್ರದೇವರು. ಆ ರುದ್ರದೇವರಿಗೂ ಕೂಡ ಐರ ಸುಖವನ್ನು ಕೊಡುತ್ತಾನೆ. ಆದ್ದರಿಂದಾಗಿ ಐರ. ಓಜಭೃತ್ ಎಲ್ಲರನ್ನೂ ಕೂಡ ಸೋಲಿಸುವಂತಹ ಶಕ್ತಿಯುಳ್ಳವನು ಅಂತ ಈ ರೀತಿಯಾಗಿ. ಓಜ ಅಂದರೆ ಸಾಮರ್ಥ್ಯ, ವಿವರ್ತಿತಿ ಅಂತನ್ನುವಂಥದ್ರಿಂದಾಗಿ ಸರ್ವ ಸಾಮರ್ಥ್ಯವುಳ್ಳವನು ಅಂತ ಈ ರೀತಿಯಾಗಿ ಇನ್ನೊಂದು ಅರ್ಥ. ಇನ್ನು ಔರಸ, ಉರಸ್ ಅಂದರೆ ಎದೆ. ಆ ಔರಸ ಎಲ್ಲ ಜೀವರ ಹೃದಯ ಗುಹಾದಲ್ಲಿ ಇರ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಗುಹಾಂ ಪ್ರವಿಷ್ಟ ಆತ್ಮ ಅಂತ ಈ ರೀತಿಯಾಗಿ ಹೇಳಿದ ಪ್ರಕಾರ ಆ ಗುಹೆಯಲ್ಲಿ ಇರ್ತಾನೆ, ಹೃದಯ ಗುಹದಲ್ಲಿ ಇರ್ತಾನೆ. ಆದ್ದರಿಂದ ಪರಮಾತ್ಮ ಔರಸ ಅಂತ ಈ ರೀತಿಯಾಗಿ. ಅಂತ ಅಂದರೆ ಅಂತಯತಿ ಇತಿ. ಅಂತಹ ಅಂದರೆ ಲಯಕಾರಣನಾಗಿದ್ದಾನೆ, ಸರ್ವ ಸಂಹಾರವನ್ನು ಮಾಡ್ತಾನೆ ಅಂತ ಈ ರೀತಿಯಾಗಿ. ಅಂತಗರ್ಭ ಅಂದರೆ ಸುಖಾದಿ ಪೂರ್ಣನಾದ ಮತ್ತು ಬ್ರಹ್ಮಾದಿ ದೇವತೆಗಳನ್ನು ಎಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡವನು ಅಂತ ಈ ರೀತಿಯಾಗಿ. ಬ್ರಹ್ಮಾದಯ ಆಸಮಂತಾದೃದ್ಯಾ ಅಂದರೆ ಬ್ರಹ್ಮಾದಯ ಗರ್ಭದಲ್ಲಿ ಯಾರ ಗರ್ಭದಲ್ಲಿ ಇದ್ದಾರೋ ಅವರು ಅಂತಗರ್ಭ. ಅಂದರೆ ಎಲ್ಲರೂ ಕೂಡ ಬ್ರಹ್ಮದೇವರು ಕೂಡ ಭಗವಂತನ ಆ ಗರ್ಭದಲ್ಲಿ ಇದ್ದಾರೆ ಪ್ರಳಯ ಕಾಲದಲ್ಲಿ. ಆದ್ದರಿಂದ ಅಂತಗರ್ಭ. ಕಪಿಲ, ಕಮ್ ಅಂದರೆ ಸುಖ, ಪಿ ಅಂತಂದರೆ ಕಮ್ ಅಂದರೆ ಸುಖಮಯವಾದಂಥ, ಪಿ ವಿಶ್ವರಕ್ಷಕ, ಲ ಅಂದರೆ ಸಂಹಾರ ಮಾಡುವನು ಅಂತ ಈ ರೀತಿಯಾಗಿ ಒಂದು ಅರ್ಥ. ಸುಖಸ್ವರೂಪನಾದ, ಜಗತ್ಪಾಲಕನಾದ ಮತ್ತು ಲಯಕಾರಣನಾದ ಅಂತ ಈ ರೀತಿಯಾಗಿ ಆ ಪರಮಾತ್ಮನಿಗೆ ಕಪಿಲ ಅಂತ ಈ ರೀತಿಯಾಗಿ. ಇನ್ನು ಖಪತಿ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೀತಾರೆ. ಖಂ ಅಂದರೆ ಇಂದ್ರಾದಿಗಳಿಗೆ, ಪತಿ ಒಡೆಯನಾಗಿದ್ದಾನೆ. ಆದ್ದರಿಂದ ಕಂಪತಿ. ಗರುಡಾಸನ, ಗರುಡನನ್ನೇ ವಾಹನನ್ನಾಗಿ ಪಡೆದಂಥವನು. ಮತ್ತು ಗರುಡಧ್ವಜ ಅಂತೂ ಹೆಸರು ಪರಮಾತ್ಮನಿಗೆ. ಗರುಡಾಸನ ಅಂತೂ ಈ ರೀತಿಯಾಗಿ ಹೆಸರು. ಗರುಡ ವಾಹನನಾಗಿದ್ದಾನೆ, ಗರುಡನನ್ನೇ ಧ್ವಜನನ್ನಾಗಿ ಪಡೆದಂಥವನು. ಇನ್ನು ಘರ್ಮ ಅಂತ ಈ ರೀತಿಯಾಗಿ. ಘರ್ಮ ಅಂತ ಯಾಕೆ ಕರೀತಾರೆ ಅಂತಂದರೆ ಶತ್ರು ಸಂಪನ್ನಾತ್ ಘರ್ಮ ಅಂತ ಈ ರೀತಿಯಾಗಿ. ದುಷ್ಟರಿಗೆ ದುಃಖವನ್ನು ಕೊಡುತ್ತಾನೆ, ಆದ್ದರಿಂದ ಘರ್ಮ ಅಂತ ಒಂದು. ಅಥವಾ ಘರ್ಮ ದೀಪ್ತಿ ರೂಪನಾಗಿದ್ದಾನೆ, ಪ್ರಕಾಶ ರೂಪನಾಗಿದ್ದಾನೆ. ಆದ್ದರಿಂದಾಗಿ ಘರ್ಮ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಸಾರಹ ಅಂದ್ರೆ ಸಾರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ರಸೋವೈ ಸಾರಹ ಅಂತ ಈ ರೀತಿಯಾಗಿ ಸಾರ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಎಲ್ಲ ಪದಾರ್ಥಗಳಿಗಿಂತಲೂ ಕೂಡ ಅವನು ಶ್ರೇಷ್ಠನಾಗಿದ್ದಾನೆ. ಏಕಾಂತಾನಾಂ ಭಕ್ತಾನಾಂ ನ ಕಶ್ಚಿದ್ ಅರ್ಥೇ ಅನ್ಯಂ ಸರ್ವಂ ಅನ್ಯಂ ತದರ್ಥಕಂ ಅಂತ ಈ ರೀತಿಯಾಗಿ ಹೇಳ್ತಾರೆ. ಏಕಾಂತ ಭಕ್ತರು ಕೂಡ ಮೋಕ್ಷಕ್ಕಾಗಿ ಭಗವಂತನನ್ನು ಅಪೇಕ್ಷಿಸಲ್ಲ. ಮೋಕ್ಷದಲ್ಲಿ ಭಗವಂತನ ಜ್ಞಾನ ಪ್ರಾಪ್ತಿ ಆಗ್ತದಂತನೂ ಮೋಕ್ಷವನ್ನು ಅಪೇಕ್ಷಿಸುತ್ತಾರೆ. ಭಗವಂತನಿಗಾಗಿ ಮೋಕ್ಷಕ್ಕಾಗಿ ಭಗವಂತನಲ್ಲ. ಆದ್ದರಿಂದಾಗಿ ಅವನು ಸಾರ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಚಾರ್ವಾಂಗ ಅಂತಂತ ಈ ರೀತಿಯಾಗಿ ಸುಂದರವಾದಂತಹ ಅಂಗಗಳುಳ್ಳವನಾಗಿದ್ದಾನೆ. ಅದರಿಂದಾಗಿ ಚಾರ್ವಾಂಗ. ಚಾರುಣಿ ಸುಂದರಾಣಿ ಅಂಗಾನಿ ಯಸ್ಯ ಸಹ ಅಂತ ಈ ರೀತಿಯಾಗಿ ಸುಂದರವಾದಂತಹ ಅಂಗವುಳ್ಳವನಾಗಿದ್ದಾನೆ. ಅದರಿಂದಾಗಿ ಚಾರ್ವಾಂಗ. ಇನ್ನು ಛಂದೋಗಮ್ಯ. ಛಂದೋಗಮ್ಯ ಅಂದರೆ ಛಂದಸ್ಸು ಅಂದರೆ ವೇದಗಳು. ಆ ವೇದಗಳಿಂದಾಗಿ ಗಮ್ಯನಾಗಿದ್ದಾನೆ, ಪ್ರತಿಪಾದ್ಯನಾಗಿದ್ದಾನೆ, ವೇದ್ಯನಾಗಿದ್ದಾನೆ. ಆದ್ದರಿಂದ ಛಂದೋಗಮ್ಯ. ಜನಾರ್ದನ. ಜನಾರ್ದನ ಅಂತ ಯಾಕಂದರೆ ನ ಜಾಯತೆ ಇತಿ ಜನಾ ಅರ್ಧಯಂತಿ ಚ ಸಂಸಾರಂ ಇತಿ ಜನಾರ್ದನ. ಅಂದ್ರೆ ಪರಮಾತ್ಮನಿಗೆ ನ ಜಾಯತೆ ಜನ್ಮ ಅನ್ನೋದಿಲ್ಲ, ಮತ್ತು ಅವನಿಗೆ ಅರ್ಧಯತಿ ನಾಶವೂ ಇಲ್ಲ. ಆದ್ದರಿಂದಾಗಿ ಅಂದರೆ ಸಂಸಾರದ ಬಂಧವಾಗಲಿ ಸಂಸಾರದಲ್ಲಿ ಹುಟ್ಟುವ ಆಗುವುದಲ್ಲಿ ಅವನಿಗಿಲ್ಲ. ಆದ್ದರಿಂದಾಗಿ ಜನಾರ್ದನ ಅಂತ ಒಂದು. ಅಥವಾ ಜನ ಅರ್ಧಯತಿ ಇತಿ ಜನಾರ್ದನ ಅಂತ ದುಷ್ಟರನ್ನು
ಮರ್ದಿಸುತ್ತಾನೆ, ಆದ್ದರಿಂದ ಜನಾರ್ದನ ಅಂತ ಈ ರೀತಿಯಾಗಿ. ಇನ್ನೊಂದು ಚಟಿತಾರಿ ಅಂತ ಈ ರೀತಿಯಾಗಿ ಪರಮಾತ್ಮನ ಕರೀತಾರೆ. ಚಟಿತಾರಿ ಅಂತಂದರೆ ಚಟಿತಾರಿ, ಅರಿ ಅಂದರೆ ಶತ್ರು, ಚಟಿತಾರಿ ಶತ್ರು ಸಂಹಾರಕನಾಗಿದ್ದಾನೆ, ಆದ್ದರಿಂದಾಗಿ ಚಟಿತಾರಿ. ಜಟಿತಾಂ ಅರಿಯ ಅಂದರೆ ಜಟಿತ ಅಂತಂದರೆ ಜಟಿತಾನೇ ಅಂದರೆ ಅರಿ ಅಂತರ್ಥ ಶತ್ರ, ಅವರನ್ನು ದೂರ ಕಳಿಸುವವನು ಪರಮಾತ್ಮ ಅಂತ ಈ ರೀತಿಯಾಗಿ ಜಟಿತಾರಿ. ಇಮ್ನಃ ಅಂತ ಈ ರೀತಿಯಾಗಿ. ಇಮನಃ ಅಂತಂದರೆ ಸಾಮಗಾಯದಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ, ಆದ್ದರಿಂದಾಗಿ ಈಮ್ ಅಂತಂದರೆ ವೇದಗಳು, ಸಾಮವೇದ ಇತ್ಯಾದಿ ವೇದಗಳು, ಅವುಗಳಿಂದಾಗಿ ಮೇಯನಾಗಿದ್ದಾನೆ. ಇನ್ನು ಸಕಲ ಧ್ವನಿ ಪ್ರತಿಪಾದ್ಯನಾಗಿದ್ದಾನೆ, ಕೇವಲ ವೇದಗಳಲ್ಲ, ಎಲ್ಲ ವೇದಗಳು ಅಷ್ಟೇ ಅಲ್ಲ, ಗಾನಗಳು, ವರ್ಣಗಳು ಎಲ್ಲಗಳಿಂದಲೂ ಕೂಡ ಧ್ವನ್ಯಾತ್ಮಕ ಸ್ವರ್ಣಾತ್ಮಕ ಅಂತ ಈ ರೀತಿ ಹೇಳ್ತಾರಲ್ಲ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದ ಪ್ರತಿಪಾದ್ಯ ಅಂತಂತ, ಹಂಗೆ ಸಕಲ ವೇದ ಧ್ವನಿ ಪ್ರತಿಪಾದ್ಯನಾಗಿದ್ದಾನೆ, ಆದ್ದರಿಂದ ಇಮ್ನಃ ಅಂತ ಈ ರೀತಿಯಾಗಿ ಕರೀತಾರೆ. ಢಂಕಿ ಅಂತ ಯಾಕಂದರೆ ಪಾಷಾಣಧಾರಣ ಕಾರಣಂ ಆಯುಧಂ ಢಂಕಃ, ಎಲ್ಲ ಆಯುಧಗಳನ್ನು ಧರಿಸಿದ್ದಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಢಂಕಿಹಿ ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಟಲಕಃ ಅಂತಂದರೆ ಟಮ್ ಅಂದರೆ ರುದ್ರದೇವರು, ಲಮ್ ಅಂದರೆ ಇಂದ್ರದೇವರು, ಅವರಿಗೆ ಸುಖವನ್ನು ಕೊಡುತ್ತಾನೆ, ಆದ್ದರಿಂದಾಗಿ ಟಲಕಃ ಅಂತ ಈ ರೀತಿಯಾಗಿ ಆ ಪರಮಾತ್ಮನಿಗೆ ಕರೀತಾರೆ. ಢರಕಃ ಅಂತಂತಂದರೆ ಡಮ್ ಅಂದರೆ ಚಂದ್ರಮಂಡಲ, ರಮ್ ಅಂದರೆ ಅಗ್ನಿ, ಇಬ್ಬರಿಗೂ ಕೂಡ ಆ ಚಂದ್ರಮಂಡಲಕ್ಕೂ ಹಾಗೂ ಅಗ್ನಿಗೂ ಕೂಡ ಪ್ರಕಾಶವನ್ನು ಕೊಡುವನು. ಅಂದರೆ ಚಂದ್ರ ಸ್ವಯಂ ಪ್ರಕಾಶ ಕೊಡ್ತಾನೆ, ಅವನು ಸ್ವಯಂ ಪ್ರಕಾಶ ಹೇಗೆ ಅಂತಂದರೆ ಭಗವಂತನ ಅಧೀನವಾಗಿ ಅವನಿಗೆ ಪ್ರಕಾಶ ಬಂದಿದೆ, ಆದ್ದರಿಂದಲೇ ಅವನಿಗೆ ಢ ಅಂದರೆ ಚಂದ್ರ, ರ ಅಂತಂದರೆ ಅಗ್ನಿ, ಇಬ್ಬರಿಗೂ ಪ್ರಕಾಶವನ್ನು ಕೊಡುವನು. ಢರಿ ಪರಮಾತ್ಮನಿಗೆ ಢರಿ ಅಂತ ಈ ರೀತಿಯಾಗಿ ಕರೀತಾರೆ. ಯಾಕೆ ಅಂತಂದರೆ ಢಮ್ ಅಂತಂದರೆ ಮುಕ್ತರಾದಂತಹ ಮುಕ್ತರಾದವರಿಗೆ ಏನು ಸುಖವನ್ನು ಕೊಡ್ತಾನೆ, ಸುಖ ಬರ್ತಲ್ಲ, ಆ ಸುಖವೂ ಕೂಡ ಭಗವಂತನಿಂದಾಗಿ ಅಂತ ಈ ರೀತಿಯಾಗಿ ಆ ಮುಕ್ತರಾದವರಿಗೆ ಸುಖವನ್ನು ಕೊಡುವಂಥವನು ಅಂತ ಈ ರೀತಿಯಾಗಿ, ಅದಕ್ಕೆ ಅವನಿಗೆ ಢರಿ ಅಂತ ಈ ರೀತಿಯಾಗಿ ಪರಮಾತ್ಮ ಕರೀತಾರೆ. ನಾತ್ಮ ಅಂತ ಈ ರೀತಿಯಾಗಿ ಸುಖರೂಪನಾಗಿದ್ದಾನೆ, ಸುಖಭೋಕ್ತನಾಗಿದ್ದಾನೆ, ಆದ್ದರಿಂದಾಗಿ ನಾತ್ಮ ಅಂತ ಈ ರೀತಿಯಾಗಿ. ನಾಮ ಅಂದರೆ ಸುಖ, ಆ ಆತ್ಮ ಅದೇ ಸ್ವರೂಪವಾಗಿ ಉಳ್ಳವನು, ಆದ್ದರಿಂದಾಗಿ ನಾತ್ಮ. ತಾರಹ ತರತೀತಿ ತಾರಹ, ತಾರಯತೀತಿ ತಾರಹ, ಅನಿಷ್ಟಾನ್ ನಿಚೇನ್ ತಾರಯತೀತಿ ತಾರ. ಓಂಕಾರಕ್ಕೆ ತಾರ ಅಂತ ಈ ರೀತಿ ಕರೀತಾರೆ. ಯಾಕೆ ಅಂತಂದರೆ ಎಲ್ಲ ಜೀವರಾಶಿಗಳ ಪಾಪವನ್ನು ಕಳೀತಾರೆ, ಅದರಿಂದಾಗಿ ತಾರ. ಆ ತಾರದಲ್ಲಿ ಪರಮಾತ್ಮ ತಾರ ರೂಪದಿಂದ ಇರ್ತಾನೆ, ಎಲ್ಲರನ್ನೂ ಆ ಓಂಕಾರದಲ್ಲಿದ್ದು ಎಲ್ಲರ ಪಾಪಗಳನ್ನು ತರಣೆ ಮಾಡುತ್ತಾನೆ, ಆದ್ದರಿಂದಾಗಿ ಸಂಸಾರ ತಾರಕತ್ವ ತಾರಹ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೀತಾರೆ. ಢಂಬ ಅಂತಂದರೆ ಎರಡು ಥರ ಅರ್ಥ. ಢಂಬ ಅಂದರೆ ಬ್ರಹ್ಮದೇವರಿಗೂ ಕೂಡ ಜ್ಞಾನಪ್ರದನಾಗಿದ್ದಾನೆ ಅಂತ ಒಂದು ಅರ್ಥ. ಇನ್ನೊಂದು ಢ ಅಂತಂದರೆ ಗೋವರ್ಧನ ಪರ್ವತ, ಯಾಕಂದರೆ ಶಿಲೋಚ್ಛಯವಾದಂಥದ್ದು ಗೋವರ್ಧನ ಪರ್ವತ, ಅದನ್ನು ಧಾರಣೆ ಮಾಡಿದ್ದಾನೆ, ಅಂದರೆ ಗೋವರ್ಧನವನ್ನು ಧಾರಣೆ ಮಾಡಿದ್ದಾನೆ ಕೃಷ್ಣ ರೂಪದಿಂದಾಗಿ, ಆದ್ದರಿಂದ ಢಂಬ ಅಂತ ಈ ರೀತಿಯಾಗಿ. ದಂಡಿಹಿ ಅಂತಂದರೆ ಸರ್ವನಾಶಕನಾಗಿದ್ದಾನೆ ಅಂತ ಈ ರೀತಿಯಾಗಿ ಅವನಿಗೆ ದಂಡಿಹಿ ಅಂತ ಈ ರೀತಿಯಾಗಿ. ಅಥವಾ ದಂಡ ಅಂತಂದರೆ ಮುಷ್ಟಿ, ಆ ಕೃಷ್ಣನ ರೂಪದ ವರ್ಣನೆ ಮಾಡೋದಕ್ಕೆ ಇನ್ನೊಂದು ಅರ್ಥ ಮಾಡ್ತಾರೆ. ದಂಡ ಅಂದರೆ ಕೈಯಲ್ಲಿ ಕೋಲು ಹಿಡ್ಕೊಂಡು ಆ ಗೋಗಳನ್ನು ಮೇಯಿಸ್ತಾ ಇದ್ದ, ಗೋಪಾಲಕನಾಗಿದ್ದ ಪರಮಾತ್ಮ, ಆದ್ದರಿಂದ ದಂಡಿಹಿ ಅಂತ ಈ ರೀತಿಯಾಗಿ. ಇನ್ನು ಎಲ್ಲ ಜೀವರಾಶಿಗಳು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಣೆ ಮಾಡ್ತಾನೆ, ಆದ್ದರಿಂದಾಗಿ ಸರ್ವಶಾಸಕನಾಗಿದ್ದಾನೆ, ಆದ್ದರಿಂದಾಗಿ ದಂಡಿಹಿ ಅಂತ ಈ ರೀತಿಯಾಗಿ.
ಧನ್ವಿ ಅಂದರೆ ಧನುರ್ಧಾರಿ ಆಗಿದ್ದಾನೆ ಆಗಿದ್ದಾಗಿ ಧನ್ವಿ. ನಮ್ಯ ಅಂದರೆ ಎಲ್ಲರಿಂದಲೂ ಕೂಡ ನಮಸ್ಕಾರ ಮಾಡಿಸ್ಕೊಳ್ಳೋ ಯೋಗ್ಯನಾಗಿದ್ದಾನೆ, ಎಲ್ಲರಿಂದಲೂ ವಂದನಾಗಿದ್ದಾನೆ ಆದ್ದರಿಂದ ಧನ್ವಿ. ನಮ್ಯ. ಪರಹ. ಪರಹ ಅಂದರೆ ಪೂರ್ಣನಾಗಿದ್ದಾನೆ ಮತ್ತು ವಿಲಕ್ಷಣನಾಗಿದ್ದಾನೆ ಮತ್ತು ಪಿಪರ್ತೀತಿ ಪರಹ, ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರಹ ಅಂತ ಈ ರೀತಿಯಾಗಿ ಕರೆಯುತ್ತಾರೆ. ಇನ್ನು ಬಲಿ. ಫಲದಾತೃತ್ವಾತ್, ಕರ್ಮದ ಫಲವನ್ನು ಕೊಡುತ್ತಾನೆ. ಆದ್ದರಿಂದಾಗಿ ಫಲಿ ಅಂತ ಈ ರೀತಿಯಾಗಿ ಸಕಲ ಫಲ ನಿಯಾಮಕನಾಗಿದ್ದಾನೆ ಅಂತ ಈ ರೀತಿಯಾಗಿ ನಿತ್ಯಾನಿತ್ಯ ಜಗದ್ದಾತೆ ನಿತ್ಯಾಯ ಜ್ಞಾನಮೂರ್ತೆ ಪೂರ್ಣಾನಂದ ಹರೇ ಸರ್ವಯಜ್ಞ ಭುಜೇ ನಮಃ ಅಂತ ಹೇಳ್ತಾರಲ್ಲ. ಎಲ್ಲ ಭೋಗಗಳನ್ನು ಅವನೇ ಮಾಡೋನು, ಆ ಯಜ್ಞಗಳ ಫಲವನ್ನು ಕೊಡುವನು ಪರಮಾತ್ಮ ಅಂತ ಈ ರೀತಿಯಾಗಿ. ಆದ್ದರಿಂದಾಗಿ ಫಲಿ. ಇನ್ನು ಬಲಿ. ಬಲದಾತೃತ್ವಾತ್ ಬಲಿ ಅಂದರೆ ಬಲವನ್ನು ಕೊಡುವನು, ಒಂದು ಬಲವನ್ನು ಕೊಡುವನು, ಸ್ವಯಂ ಬಲಿಷ್ಠನಾದವನು, ಮಹಾಬಲವುಳ್ಳವನು. ಭಗಃ. ಷಡ್ಗುಣ ಸಂಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಭಗ. ಐಶ್ವರ್ಯಸ್ಯ ಸಮಗ್ರಸ್ಥ ವೀರಸ್ಯ ಯಶಸ್ಸಯ ಅಂತ ಈ ರೀತಿಯಾಗಿ ಏನು ಆ ಷಡ್ವಿಧವಾದಂಥ ಏನು ಐಶ್ವರ್ಯಗಳಿವೆಯೋ ಆ ಎಲ್ಲವನ್ನೂ ಕೂಡ ಪರಮಾತ್ಮ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಬಲಿ ಅಂತ ಈ ರೀತಿಯಾಗಿ. ಭಗಃ. ಷಡ್ಗುಣ ರೂಪನಾಗಿದ್ದಾನೆ. ಆದ್ದರಿಂದಾಗಿ ಪೂರ್ಣೇಶ್ವರ ಉಳ್ಳವನಾಗಿದ್ದಾನೆ. ಆದ್ದರಿಂದಾಗಿ ಭಗ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಮನು ಅವಬೋಧನೆ ಎನ್ನುವಂಥ ಧಾತುವಿನಿಂದ ನಿಷ್ಪನ್ನವಾಗಿದೆ. ಆದ್ದರಿಂದಾಗಿ ಜ್ಞಾನರೂಪತ್ವಾತ್ ಮನು. ಯಜ್ಞ ಅಂತಂದರೆ ಸರ್ವೈ ರಿಜ್ಯತೆ ಇತಿ ಅಂದರೆ ಎಲ್ಲರಿಂದಲೂ ಕೂಡ ಪೂಜ್ಯನಾಗಿದ್ದಾನೆ. ಆದ್ದರಿಂದಾಗಿ ಯಜ್ಞ. ರಾಮ ಅಂತ ಈ ರೀತಿಯಾಗಿ ಎಲ್ಲರನ್ನೂ ಕೂಡ ರಮಿಸುತ್ತಾನೆ. ರಮಂತೆ ಅಸ್ಮಿನಿತಿ ರಾಮ, ಎಲ್ಲರನ್ನೂ ಕೂಡ ರಮಿಸುತ್ತಾನೆ. ಆದ್ದರಿಂದಾಗಿ ಮತ್ತು ರಾಮ ಅನಂತವಾದಂಥ ಆನಂದವುಳ್ಳವನಾಗಿದ್ದಾನೆ. ಆದ್ದರಿಂದ ರಾಮ. ಲಕ್ಷ್ಮೀಪತಿ. ಲಕ್ಷ್ಮೀದೇವಿಗೆ ಒಡೆಯನಾದವನು. ವರಶ್ರೇಷ್ಠ. ಸರ್ವೋತ್ತಮನಾಗಿದ್ದಾನೆ ಅಂತ ಒಂದು ಅರ್ಥ. ವ್ರೀಯತೆ ಇತಿ ವರಹ, ಎಲ್ಲರಿಂದ ಕೂಡ ವರೆಸಲ್ಪಟ್ಟವನು. ಆದ್ದರಿಂದ ವರ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಹೆಸರು. ಶಾಂತ ಸಂವಿತ್. ಸುಖಮಯವಾದಂತಹ ಜ್ಞಾನವುಳ್ಳವನಾಗಿದ್ದಾನೆ. ಶಾಂತ ಅಂದರೆ ಸುಖರೂಪ. ಸಂವಿತ್ ಯಸ್ಯ ಅಸೌ, ಸುಖರೂಪವಾದಂತಹ ಜ್ಞಾನವುಳ್ಳವನು ಅಂತ ಈ ರೀತಿಯಾಗಿ. ಷಡ್ಗುಣ ಸಂಪನ್ನನಾಗಿದ್ದಾನೆ. ಆದ್ದರಿಂದಾಗಿ ಐಶ್ವರ್ಯ, ವೀರ್ಯ, ಯಶಸ್ಸು, ಕಾಂತಿ, ಜ್ಞಾನ, ವಿಜ್ಞಾನ ಇತ್ಯಾದಿ 6 ಗುಣಗಳಿಂದಾಗಿ ಪೂರ್ಣನಾಗಿದ್ದಾನೆ. ಸಾರಾತ್ಮ. ಅಂದರೆ ಸಾರ ಅಂದರೆ ಉತ್ಕೃಷ್ಟವಾದಂತಹ, ಆತ್ಮ ದೇಹವುಳ್ಳವನು, ಉತ್ಕೃಷ್ಟವಾದಂತಹ ಸರ್ವೋತ್ತಮವಾದಂತಹ ದೇಹವುಳ್ಳವನು ಅಥವಾ ಸಾರಭೋಕ್ತನಾಗಿದ್ದಾನೆ. ಎಲ್ಲ ಗ್ರಂಥದಿಂದಾಗಿ ಮಥನ ಮಾಡಿದಾಗ ಏನು ತಿಳಿದುಬರುತ್ತದೆ ಅಂದರೆ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳಿಯಲ್ಪಡುತ್ತದೆ. ಆದ್ದರಿಂದ ಸಾರಾತ್ಮ. ಹಂಸ ಶಬ್ದಕ್ಕೆ ನಿರ್ದುಷ್ಟನಾದವನು ಮತ್ತು ಗುಣಪೂರ್ಣನಾದವನು ಅಂತ ಈ ರೀತಿಯಾಗಿ. ಮತ್ತು ಇನ್ನೊಂದು ಹಂತಿ ಜಾನಂತಿ ಸರ್ವಂ ಇತಿ ಹಂಸಾರ್ಥವಾತ್ ಸಹ ಅಂತ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ನಾಶ ಮಾಡುವಂಥವನು ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಹಂಸ ಅಂತ ಈ ರೀತಿಯಾಗ. ಲಲಾಕು ಅಂತಂದರೆ ಮುಕ್ತರಾದಂತಹ ಬ್ರಹ್ಮದೇವರಿಗೆ ಸುಖವನ್ನು ಕೊಡುವನು. ಲವ್ ಅಂದರೆ ಮುಕ್ತ. ಆಲುಹು ಮುಕ್ತರಾದಂತಹ ಬ್ರಹ್ಮದೇವರು, ರುದ್ರದೇವರು, ಯಾರು ಮುಕ್ತರಾದವರವರೆಗೂ ಅವರೆಲ್ಲರೂ ಕೂಡ ಮುಕ್ತಿಯನ್ನು ಆನಂದ ಕೊಡುವನು ಪರಮಾತ್ಮ. ಆದ್ದರಿಂದಾಗಿ ಲಲಾಕು ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಕರೆಯುತ್ತಾರೆ. ಮತ್ತು ಕ್ಷಂ. ಲಕ್ಷ್ಮೀ ನರಸಿಂಹ ಇರುವಂಥ ಆ ಲಕ್ಷ್ಮೀ ಪತಿಯಾದಂಥ ಪರಮಾತ್ಮ, ನರಸಿಂಹರೂಪಿಯಾದಂಥ ಪರಮಾತ್ಮ ಅಂತ ಈ ರೀತಿಯಾಗಿ ಆ ಭಗವಂತನ ರೂಪಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಯಾ ಅವಯವಗಳಲ್ಲಿ ಪರಮಾತ್ಮ ಆ ಒಂದೊಂದು ಅವಯವಗಳನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಯಾವ್ಯಾವುದರಿಂದ ಯಾವುದಾವುದು ಅಂಗದಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವುದನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಅಜನಾಮಕನಾದಂಥ ಅಜಾಯ ನಮಃ ಅಂತಂದಾಗ ಭಗವಂತನು ಶಿರಸ್ಸಿನಲ್ಲಿ, ಆನಂದ ಅನ್ನೋದು ಮುಖದಲ್ಲಿ,
ಇಂದ್ರ ಅಂತನ್ನೋದು ಇಂದ್ರ ಹಾಗೂ ಈಶಾನ ಅನ್ನೋದು ಕಣ್ಣಿನಲ್ಲಿ, ಉಗ್ರಾಯ ಊರ್ಜಾಯ ಅಂತನ್ನೋದು ದಕ್ಷಿಣ ಕರ್ಣ ಹಾಗೂ ವಾಮಕರ್ಣದಲ್ಲಿ. ಸರಿ, ಇಂದ್ರ ಹಾಗೂ ಈಶಾನ ಕಣ್ಣಿನಲ್ಲಿ, ಉಗ್ರ ಹಾಗೂ ಊರ್ಜಾ ಅಂತನ್ನೋದು ಕರ್ಣಗಳಲ್ಲಿ ಕಿವಿಗಳಲ್ಲಿ, ಇನ್ನು ಋತಭಾಯ ಹಾಗೂ ಲುಷಭಾಯ ಅಂತನ್ನೋದು ನಾಸಿನ ಪಟದಲ್ಲಿ, ಹಾಗೂ ಲುಷಾಯ ಲುಜಾಯ ಅನ್ನೋದು ಕಪೋಲಗಳಲ್ಲಿ, 2 ಕಪೋಲಗಳಲ್ಲಿ, ದಕ್ಷಿಣ ಹಾಗೂ ವಾಮ ಕಪೋಲಗಳಲ್ಲಿ. ಏಕಾತ್ಮ ಅನ್ನೋದು ಏಕಾತ್ಮ ಹಾಗೂ ಐರಾತ್ಮ ಅಂತನ್ನೋದು ಏಕಾತ್ಮ ಹಾಗೂ ಐರಾತ್ಮ ಅನ್ನುವುದು ತುಟಿಗಳಲ್ಲಿ, ಮೇಲಿನ ತುಟ ಹಾಗೂ ತೆಳಗಿನ ತುಟಿಗಳಲ್ಲಿ. ಇನ್ನು ಓಜಪುರುಷ ಹಾಗೂ ಔರಭಸ ಅಂತನ್ನೋದು ಮೇಲಿನ ಹಲ್ಲುಗಳು ಹಾಗೂ ತೆಳಗಿನ ಹಲ್ಲುಗಳಲ್ಲಿ. ಅಂತಾಯ ಅಂತನ್ನುವುದು ಮೂರ್ಧ್ನಿನಲ್ಲಿ, ಮೂರ್ಧ ಪ್ರದೇಶದಲ್ಲಿ, ತಲೆಯ ಮಧ್ಯಭಾಗದಲ್ಲಿ. ಇನ್ನು ಅಂತಗರ್ಭ ಅನ್ನೋದು ಮಾತಿನಲ್ಲಿ. ಇನ್ನೂ 5 ಭಾಗಗಳು ದಕ್ಷಿಣ ಭಾಗನ ಸಂಧಿ ಭಾಗಗಳಲ್ಲಿ ಕಪಿಲ, ಕಪತಿ, ಗರುಡಾಸನ, ಗರ್ಭ, ಸಾರಾಯ ಅಂತ ಈ ರೀತಿಯಾಗಿ. ವಾಮಭಾಗನ ಸಂಧಿ ಭಾಗಗಳಲ್ಲಿ ಚಾರವಾಂಗ, ಚಂದೋಗಮ್ಯ, ಜನಾರ್ದನ, ಜಟಿತ, ಇಮಾಯ ಅಂತನ್ನೋದು. ಇನ್ನು ಪಾದಗಳ ಸಂಧಿಗಳಲ್ಲಿ 5 ಸಂಧಿಗಳಲ್ಲಿ ಬಲಭಾಗದ ಸಂಧಿಗಳಲ್ಲಿ ಡಂಕಿ, ಡರಕ, ಢರಕ, ಢರಿಕಿ, ನಾತ್ಮ ಅನ್ನೋದು ರೂಪಗಳು. ಇನ್ನು ಪಾದದ ಸಂಧಿಗಳಲ್ಲಿ 4 ಪಾದಗಳ ಅಂಗುಳಿಯ ಸಂಧಿಗಳಲ್ಲಿ ತಾರಾಯ, ದರ್ಭ, ಡಂಗಿಣಿ, ಢರಿಕಿ, ನಮ್ಯ ಅಂತನ್ನೋದು. ಹೃದಯದಲ್ಲಿ ಯಜ್ಞನಾಮಕ ಪರಮಾತ್ಮ. ಇನ್ನು ತ್ವಕ್ಕಿನಲ್ಲಿ ಚರ್ಮಗಳಲ್ಲಿ ರಾಮ ಹಾಗೂ ಚರ್ಮದಲ್ಲಿ ಲಕ್ಷ್ಮೀಪತಿ, ಅಂದರೆ ಸಪ್ತಧಾತುಗಳು. ಆ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದ, ಮಜ್ಜ, ಅಸ್ಥಿ ಇವುಗಳಲ್ಲಿ ರಾಮ, ಲಕ್ಷ್ಮೀಪತಿ, ವರಾಹ, ಶಾಂತ ಸಂವಿ, ಷಡ್ಗುಣ, ಸಾರಾತ್ಮ, ಹಂಸ ಎನ್ನುವಂಥದ್ದು. ಪ್ರಾಣನಲ್ಲಿ ಲಲಾಕುನಾದಂಥ ಪರಮಾತ್ಮ, ಜೀವನಲ್ಲಿ ಲಕ್ಷ್ಮೀ ನರಸಿಂಹ ರೂಪಿಯಾದಂಥ ಪರಮಾತ್ಮ ಇರ್ತಾನೆ ಅಂತ ಈ ರೀತಿಯಾಗಿ ನಾವು ದಿನನಿತ್ಯ ಆ ಪೂಜಾ ಕಾಲದಲ್ಲಿ ಅಥವಾ ಜಪದ ಕಾಲದಲ್ಲಿ ಅದನ್ನು ಅನುಸಂಧಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ತಿಳಿಯಬೇಕು. ಇಲ್ಲಿಗೆ ಈ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.